ನೆಹರು ತಾರಾಲಯ ಪ್ರವೇಶ ಶುಲ್ಕವೂ ಕೂಡ ಹೆಚ್ಚಳ ಆಗಿದೆ. ಸ್ಕೈ ಥಿಯೇಟರ್ ಪ್ರವೇಶ ಶುಲ್ಕ ಶೇಕಡ 25ರಷ್ಟು ಹೆಚ್ಚಳ ಆಗಿದೆ. ನೆಹರು ತಾರಾಲಯ ಪ್ರವೇಶ ಶುಲ್ಕವೂ ಕೂಡ ಹೆಚ್ಚಳ ಆಗಿದೆ. ಸ್ಕೈ ಥಿಯೇಟರ್ ಪ್ರವೇಶ ಶುಲ್ಕ ಶೇಕಡ 25ರಷ್ಟು ಇದೀಗ ಹೆಚ್ಚಳ ಆಗಿದೆ. 75 ರೂಪಾಯಿ ಇದ್ದ ದರ ಇಂದಿನಿಂದ 100 ರೂಪಾಯಿಗೆ ಏರಿಕೆಯಾಗಿದೆ. ವಯಸ್ಕರಿಗೆ 100 ರೂಪಾಯಿ ಆಗಿದೆ. ಇನ್ನು ಮಕ್ಕಳಿಗೆ 60 ರೂಪಾಯಿ ದರವನ್ನ ಈಗಾಗಲೇ ನಿಗದಿಯನ್ನ ಮಾಡಲಾಗಿದೆ. ನಿರ್ವಹಣೆ ವೆಚ್ಚವನ್ನ ಸರಿದೂಗಿಸಲು ದರವನ್ನ ಏರಿಕೆಯನ್ನ ಮಾಡಲಾಗಿದೆ. ನೆಹರು ತಾರಾಲಯ ಪ್ರವೇಶ ಶುಲ್ಕವು ಈಗಾಗಲೇ ಹೆಚ್ಚಳವನ್ನ ಮಾಡಿರುವಂತದ್ದು. ಸ್ಕೈ ಥಿಯೇಟರ್ ಪ್ರವೇಶ ಶುಲ್ಕ ಶೇಕಡ 25ರಷ್ಟು ಹೆಚ್ಚಳವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಏನು 75 ರೂಪಾಯಿ ಇತ್ತು ಮುಂಚೆ, ಇದೀಗ ಇವತ್ತಿನಿಂದ 100 ರೂಪಾಯಿಗೆ ಏರಿಕೆಯನ್ನ ಕೂಡ ಮಾಡಲಾಗಿದೆ. ಇದೀಗ ಇನ್ನು ಮಕ್ಕಳಿಗೂ ಕೂಡ ಇದೀಗ 60 ರೂಪಾಯಿ ದರವನ್ನ ನಿಗದಿಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯುಗಾದಿ ಹೊಸ ತೊಡಕಿಗೂ ಕೂಡ ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಮಟನ್ ರೇಟ್ ಕೂಡ ಹೆಚ್ಚಳ ಆಗಿದೆ. ಬೆಂಗಳೂರಿನಲ್ಲಿ 900 ರೂಪಾಯಿ ಗಡಿ ದಾಟಿದ ಮಟನ್ ರೇಟ್ 900 ರೂಪಾಯಿ ಆಗಿದೆ. ರೇಟ್ ಹೆಚ್ಚಾದರೂ ಕೂಡ ಮಾಂಸ ಖರೀದಿಗೆ ಜನರು ಇದೀಗ ಮುಗಿಬಿದ್ದಿರುವಂತದ್ದು. ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಕ್ಯೂ ನಿಂತಿದ್ದಾರೆ. ಜನ ಮಟನ್ ಅನ್ನ ತೆಗೆದುಕೊಳ್ಳಲು ಕ್ಯೂ ನಿಂತಿರುವಂತದ್ದು. ಚಿಕನ್ ಮಟನ್ ಖರೀದಿಗೆ ಶಾಪ್ಗಳಲ್ಲಿ ಜನರು ಕ್ಯೂ ನಿಂತಿದ್ದಾರೆ. ಕ್ಯೂ ನಿಂತಿರುವಂತದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಮೊನ್ನೆಯಷ್ಟೇ ಯುಗಾದಿ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ಈಗಾಗಲೇ ಸೆಲೆಬ್ರೇಟ್ ಮಾಡಲಾಗಿತ್ತು. ಇವತ್ತು ಹೊಸದೊಡಕು ಇರೋದ್ರಿಂದ ಜನರು ಮಟನ್ ಖರೀದಿಗೆ ಕ್ಯೂ ನಿಂತಿರುವಂತದನ್ನ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಬೆಲೆ ಏರಿಕೆ ಆಗಿದೆ, ಎಲ್ಲದರಲ್ಲೂ ಬೆಲೆ ಏರಿಕೆ ಆಗಿದೆ. ಅದರ ಬೆನ್ನಲ್ಲೇ ಇದೀಗ ಮಟನ್ ತೆಗೆದುಕೊಳ್ಳಲು ಜನರು ಕ್ಯೂ ನಿಂತಿರುವಂತದನ್ನ ಗಮನಿಸ್ತಾ ಹೋಗಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಹೊಸ ತೊಡಕು ಸಂಭ್ರಮಾಚರಣೆ ಎಲ್ಲೆಡೆ ಮನೆ ಮಾಡಿರುವಂತಹದ್ದು. ಹೋಳಿಗೆ ಅಂದ್ರೆ ಒಬ್ಬಟ್ಟನ್ನ ತಿಂದಿರುವಂತಹ ಜನರು ಇವತ್ತು ಮಾಂಸದ ಅಡುಗೆಯನ್ನ ತಿನ್ನುವಂತದ್ದು ಹೊಸ ತೊಡಕು. ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಏನು ಮಾಂಸವನ್ನ ತಿನ್ನುವಂತದ್ದು. ಸೊ ಇದೀಗ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿಯಲ್ಲಿ ಜನರು ಖರೀದಿ ಭರಾಟಿ ಮುಂದಾಗಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಇದು ಬ್ಯಾಟ್ರಾಯನ್ಪುರದ ಪಾಪಣ್ಣ ಶಾಪ್ ಮಾಂಸದ ಅಂಗಡಿ ಮುಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಜನರು ಬೆಳಿಗ್ಗೆಯಿಂದಲೇ ಸಹ ಇಲ್ಲಿಗೆ ಬರೋದ್ರ ಮೂಲಕ ಮಾಂಸವನ್ನ ಖರೀದಿಗೆ ಮುಂದಾಗಿರುವಂತದ್ದು. ಸಾಕಷ್ಟು ಜನರು ಈಗಾಗಲೇ ಮಾಂಸ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇವತ್ತು ತಮಗೆ ಇಷ್ಟವಾದಂತಹ ಆಹಾರವನ್ನ ಮಾಡಿ ತಿನ್ನುವುದರ ಜೊತೆಗೆ ಈ ಹಬ್ಬವನ್ನ ಸಂಭ್ರಮಾಚರಣೆ ಹೊಸತೊಡಕನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಸೊ ನಾವು ರೇಟಲ್ಲಿ ನೋಡ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆ ನಮ್ಗೆ ಅಷ್ಟು ಕಾಣಿಸೋದಿಲ್ಲ. ಸಂಪೂರ್ಣವಾಗಿ ಮೊದಲ ರೀತಿಯಲ್ಲಿ ಅಂದ್ರೆ ಕೆಜಿಗೆ 900 ರೂಪಾಯಿ ಇರುವಂತಹದ್ದು. ಸೊ ಇದರ ಕುರಿತು ಸಂಪೂರ್ಣವಾಗಿ ಏನೆಲ್ಲ ಇದೆ, ಎಷ್ಟೆಷ್ಟು ಬೆಲೆ ಇದೆ ಅನ್ನೋದ್ರ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಡ್ತಾರೆ ಈ ಶಾಪ್ ನ ಸಂಬಂಧಪಟ್ಟಂತವ್ರು. ಸರ್, ಬೆಳಗ್ಗೆಯಿಂದ ಜನರ ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ರೀತಿಯಾಗಿ ಬೆಲೆ ಇರುವಂತದ್ದು? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಮಂಗಳವಾರ ಸ್ವಲ್ಪ ಕಡಿಮೆ ಆಗ್ಬೋದು, ಬಹಳ ಜನ ಉಪಯೋಗಿಸಲ್ಲ ಅಂತಿತ್ತು. ಪರವಾಗಿಲ್ಲ, ರೆಗ್ಯುಲರ್ ಆಗಿ ನಾವೇನ್ ನಿರೀಕ್ಷೆ ಇದ್ದು ಅದು ಮಾಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಬೆಲೆ ಹೆಚ್ಚಾಗಿದ್ಯಾ, ಕಡಿಮೆ ಆಗಿದ್ಯಾ ಮೊನ್ನೆಗೂ ನಿನ್ನೆಗೂ ಹೋಲಿಕೆ ಮಾಡಿದ್ರೆ? ಏನು ಡಿಮಾಂಡ್ ಅಂತ ಕುರಿಗೆ ಡಿಮಾಂಡ್ ಇಲ್ಲ, ಬೆಲೆಗಳ ಮಾತ್ರ ಒಂದು 50 ರೂಪಾಯಿ ಜಾಸ್ತಿ ಇದೆ. ಸೊ ಈ ಬಾರಿ ಸೋಮವಾರ ಹೊಸತೊಡಕು ಬಂದಿರುವಂತದ್ದು, ಆದ್ರೆ ಅದನ್ನ ಜನ ಮಾರನೇ ದಿನಕ್ಕೆ ಮುಂದಾಕಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ವ್ಯಾಪಾರದಲ್ಲಿ? 2 ದಿನ ಬಿದ್ದಿದೆ ವ್ಯಾಪಾರ. ಒಂದಿನ ಮಾಡ್ತಾ ಇದ್ವಿ ವ್ಯಾಪಾರ ಹೊಸತೊಡಕು, 2 ದಿನ ಬಿದ್ದಿದೆ. ಮಂಗಳವಾರ ಬುಧವಾರ 2 ದಿನ ಆಗುತ್ತೆ. ಮಂಗಳವಾರದ ಇವತ್ತಾಯ್ತು, ನೆಕ್ಸ್ಟ್ ನಾಳೆ ನೋಡ್ಬೇಕು. ಇವತ್ತಿನ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಇಲ್ಲಿ ಸಾರ್ವಜನಿಕರು ಸಹ ಮಾಂಸವನ್ನ ಕೊಳ್ಳುವುದಕ್ಕೆ ಮುಂದಾಗಿರುವಂತದ್ದು. ನಾನು ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಹೊಸ ತೊಡಕನ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀರಾ, ಮಾಂಸವನ್ನ ತೆಗೆದುಕೊಂಡು ಹೋಗಿ. ಸೊ ಯಾವ ರೀತಿಯಾಗಿ ನೀವು ಸೆಲೆಬ್ರೇಟ್ ಮಾಡ್ತೀರಾ? ಮೇಡಮ್, ವರ್ಷಕ್ಕೊಂದ್ಸಲ ಉಗಾದಿ ಹಬ್ಬ ಬರುತ್ತೆ. ಉಗಾದಿ ಹಬ್ಬ ಬಂದು ಮಾರನೇ ದಿನ ಹೊಸತೊಡಕು ಮಾಡ್ತಾ ಇದ್ವು. ಈ ಸಲ ಸೋಮವಾರ ಬಂದು ಒಂದಿನ ಗ್ಯಾಪ್ ಇದೆ. ಮಂಗಳವಾರ ದಿನ ಕೆಲವರು ತಿನ್ನಲ್ಲ, ಆದ್ರೂ ನಾವು ಇವತ್ತು ಹೊಸತೊಡಕು ಮಾಡ್ತಾ ಇದ್ವಿ. ಹಾಗೆ ಇವತ್ತು ಮಾಡ್ಲೇಬೇಕು ಅಂತ ತಗೊಂಡೋಗಕ್ ಬಂದಿದ್ವಿ. ಮೇಡಮ್, ಈಗ ಹೆಣ್ಮಕ್ಳು ನೀವೇ ಈಗ ಅಡ್ಗೆ ಮಾಡೋರು, ಸೊ ತಗೊಂಡ್ ಹೋಗಕ್ ಬಂದಿದ್ದೀರಾ, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲಾ ಬಂದು ತಗೊಂಡೋಗ್ಲಿ, ಚೆನ್ನಾಗಿರ್ಲಿ ಅನ್ನೋದೇ. ಇವಾಗ ಹೊಸ ಹಬ್ಬ ಯುಗಾದಿ ಇಪ್ಪತ್ತಲ್ವಾ, ಆ ಕಾರಣಕ್ಕೆ ಎಲ್ಲರೂ ತಗೊಂಡೋಗ್ಲಿ, ಇಲ್ಲಿ ಚೆನ್ನಾಗಿರುತ್ತೆ ಮಟನ್, ಅದಕ್ಕೆ ಇಲ್ಲೇ ಬಂದು ಕ್ಯೂ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಸರ್, ಇವತ್ತು ತಾವು ಸಹ ಮಾಂಸ ತಗೊಳ್ಳೋದಕ್ಕೆ ಬಂದಿರುವಂತಹದ್ದು, ಹೊಸತೊಡಕನ್ನ ಆಚರಣೆ ಸಂಭ್ರಮದಿಂದ ಮಾಡ್ತೀರಾ. ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ಲಿ ಅನ್ನುವಂಥದ್ದು ನಾವಿಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನೀವ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಇವತ್ತು ಫುಲ್ ನಾನ್ ವೆಜ್, ಎಲ್ಲರೂ ಕಾಯ್ತಾ ಇರ್ತಾರೆ. ಬೆಳಗ್ಗೆ ಫುಲ್ ರಶ್ ಇದೆ ಇವತ್ತು, ಅಷ್ಟೇ ಮೇಡಮ್. ಸರ್, ಕ್ಯೂ ಅಲ್ಲಿ ನಿಂತು ಮಾಂಸ ತಗೊಳ್ಳೋದಕ್ಕೆ ಮುಂದಾಗಿದ್ದೀರಾ ಸರ್. ಸೊ ಎಲ್ಲರಲ್ಲೂ ಗೊತ್ತಾಗ್ತಾ ಇದೆ ಮಾಂಸದ ಊಟಕ್ಕೆ ಕಾಯ್ತಾ ಇದ್ದೀರಾ ಅನ್ನುವಂಥದ್ದು. ಸೊ ಏನ್ ಹೇಳ್ತೀರಾ?
ಏನಿಲ್ಲ, ಇದು ನಮ್ದು ಸಾವಿರಾರು ವರ್ಷಗಳಿಂದ ಬಂದಂತ ಸಂಪ್ರದಾಯ ಈ ಹೊಸ ಉಡುಪು ಅನ್ನೋದು. ಅದು ಪ್ರತಿಯೊಬ್ಬರು ಯಾವುದೇ ಒಂದು ಮುಜುಗರ ಇಲ್ದಲೆ, ಯಾವುದೇ ಒಂದು ವ್ಯತ್ಯಾಸ ಇಲ್ದಲೆ ಈ ಹಬ್ಬನ ಆಚರಿಸ್ತೀವಿ. ತುಂಬಾನೇ ಮನೆಗಳಲ್ಲಿ ಎಲ್ಲಾರ್ಗು, ಹೆಂಗಸರು ಮಕ್ಳಿಗೆ ಎಲ್ಲಾರು ಇದು ಖುಷಿ ಪಡುವಂಥದ್ದು. ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಸೊ ಅದಕ್ಕೋಸ್ಕರನೇ ಈ ಸಂಪ್ರದಾಯನ ಯಾವುದೇ ರೀತಿ ಮುರಿಯಲ್ಲ, ಇದು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಅದಕ್ಕೋಸ್ಕರ ಸೊ ಒಟ್ಟಾರೆಯಾಗಿ ಜನರು ನೀವು ನೋಡ್ತಾ ಇರಬಹುದು, ಸರದಿ ಸಾಲಿನಲ್ಲಿ ನಿಂತು ವರ್ಷದ ಮೊದಲ ಹಬ್ಬದ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂತದ್ದು. ಯಾಕಂತಂದ್ರೆ ಹಬ್ಬದ ಮಾರನೇ ದಿನ ಮಾಡುವಂತಹ ಸಂಪ್ರದಾಯ ಇದು ಹೊಸತೊಡುಕು ಹಬ್ಬವನ್ನ. ಸೊ ಇಲ್ಲಿರುವಂತಹ ಗ್ರಾಹಕರನ್ನೇ ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈಗ ಹೊಸತೊಡುಕು ಮಾಡ್ತಾ ಇದ್ದೀರಾ, ಮಾಂಸ ತಗೊಳ್ಕೊಳ್ಳೋಕ್ ಬಂದಿದ್ದೀರಾ, ನೀವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ಎಲ್ಲ ನಾರ್ಮಲ್ ಚೆನ್ನಾಗಿದೆ, ಮಟನ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅನ್ನೋಗೋಸ್ಕರ ಇಲ್ಲಿ ಬರ್ತೀವಿ. ನಿನ್ನೆನೆ ತಗೋಬೇಕಾಗಿತ್ತು, ಬಟ್ ಇವತ್ ಸೆಲೆಬ್ರೇಟ್ ಮಾಡ್ತಿದ್ರೆ ಫ್ರೆಶ್ ಆಗಿ ಸಿಗುತ್ತೆ, ಸೊ ಅದಕ್ಕೆ ಒಟ್ಟಾರೆಯಾಗಿ ಹೊಸತೊಡಕನ್ನ ಸಂಪೂರ್ಣವಾಗಿ ಸಂತೋಷದಿಂದ ಎಲ್ಲರೂ ಇವತ್ತು ಆಚರಣೆ ಮಾಡೋದಕ್ಕೆ, ಇದ್ರ ಜೊತೆಗೆ ಖರೀದಿಯ ಭರಾಟೆ ಜೋರಾಗಿರುವಂತದ್ದು. ಯಾಕಂತಂದ್ರೆ ಸೋಮವಾರದಂದು ಮಾಂಸವನ್ನ ತಿನ್ನದೇ ಇರೋ ಕಾರಣದಲ್ಲಿ ಇವತ್ತು ಮಂಗಳವಾರದಂದು ಸಾಕಷ್ಟು ಜನರು ಏನು ಇವತ್ತು ಹೊಸತೊಡಕನ್ನ ಮಾಡ್ತಾ ಇರುವಂತದ್ದು, ಭರ್ಜರಿಯಾಗಿ ಭೋಜನ ಸಿದ್ಧತೆ ಮಾಡ್ತಾ ಇರುವಂತಹದ್ದು. ಸೊ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಯಾವುದೇ ರೀತಿಯಾಗಿ ರೇಟ್ ನಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡು ಬಂದಿರೋದ್ರಿಂದ ನಮ್ಗೆ ಏನು ಸಮಸ್ಯೆ ಇಲ್ಲ ಅನ್ನುವಂತಹದ್ದು ಗ್ರಾಹಕರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ, ಬೆಂಗಳೂರು.